ದಾವಣಗೆರೆಯಲ್ಲಿ ಅದರಲ್ಲೂ ಹರಿಹರ ಪಂಚಮಸಾಲಿ ಮಠದಲ್ಲಿ ಜಟಾಪಟಿ ಏರ್ಪಟ್ಟಿದೆ. ಅನುದಾನ ಮತ್ತು ದೇಣಿಗೆ ಗೋಲ್ಮಾಲ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಭಾರಿ ದೊಡ್ಡ ಹೈಡ್ರಾಮಾ ಆಗಿದೆ. ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಭಕ್ತರು ಹೇಳ್ತಾ ಇದ್ದಿದ್ದು. ಯಾಕಂದ್ರೆ 2008ರಿಂದ ಕೂಡ ಭಕ್ತರು ಕೊಡ್ತಾ ಇದ್ದಂತಹ ದೇಣಿಗೆಯಲ್ಲಿ ಅವ್ಯವಹಾರಗಳಾಗಿದೆ ಅಂತ. ಪಂಚಮಸಾಲಿ ಗುರುಪೀಠದ ಟ್ರಸ್ಟ್ನಲ್ಲಿ 28 ಜನ ಸಭೆಯಲ್ಲಿ ಭಾಗಿಯಾಗಿದ್ರು. ಮಠದ ಗೇಟ್ ಮುಂಭಾಗ ಭಕ್ತರು ಪ್ರತಿಭಟನೆಯನ್ನು ಮಾಡಿದ್ರು. ಯಾರು ದೇವರ ಹೆಸರಲ್ಲಿ ಅನ್ಯಾಯ ಮಾಡಿದರೋ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಕೇಳಿದ್ರು. ಪ್ರತಿಭಟನಾ ನಿರತರನ್ನ ಪೊಲೀಸರು ಅನಿವಾರ್ಯವಾಗಿ ವಶಕ್ಕೆ ಪಡಿಬೇಕಾದಂತಹ ಸ್ಥಿತಿ ಇದೆ. ಸದ್ಯ ಮಠದಲ್ಲೇ ವಚನಾನಂದ ಶ್ರೀಗಳಿದ್ದಾರೆ. ಬಟ್ ಭಾರಿ ಕೋಲಾಹಲಕ್ಕೆ ಕಾರಣ ಆಯಿತು ಈ ವಿಚಾರ. ಬಹಳಷ್ಟು ಪ್ರತಿರೋಧವನ್ನ ಕೂಡ ಜನ ಅಲ್ಲಿ ತೋರಿಸ್ತಾ ಇದ್ದಾರೆ. ಜನರದ್ದು ಆಕ್ರೋಶ ಮತ್ತು ಅಸಹನೆ ಕಾರಣ ಆಗಿರುವಂತಹ ವಿಚಾರ ಅಂತ ಹೇಳಿದ್ರೆ, ಅನುದಾನದ ವಿಚಾರದಲ್ಲಿ ಗೋಲ್ಮಾಲ್ಗಳನ್ನು ಮಾಡಿದ್ದಾರೆ, ದುಡ್ಡು ತಿಂದಿದ್ದಾರೆ ಟ್ರಸ್ಟ್ನವರು, ಸರಿಯಾಗಿ ಜನರಿಗೆ ಸಮಾಜಕ್ಕೆ ಯಾವುದೇ ಉಪಯೋಗ ಆಗಿಲ್ಲ ಇಲ್ಲಿ ಅನ್ನುವಂತಹ ಸಿಟ್ಟು ಏರ್ಪಡ್ತು. ದೇಣಿಗೆ ವಿಚಾರದಲ್ಲಿ 2008ನೇ ಇಸ್ವಿಯಿಂದ ಗೋಲ್ಮಾಲ್ ಆಗಿರೋದ್ರ ಬಗ್ಗೆ ಅನೇಕರು ಕೆಲ ಡಾಕ್ಯುಮೆಂಟ್ಗಳ ಮುಖಾಂತರ ಪ್ರತಿಪಾದಿಸ್ತಿದ್ದಾರೆ. ನಾವಿಲ್ಲಿ ಬಂದಿರತಕ್ಕಂಥವ್ರು ಪಂಚಮಸಾಲಿ ಸಮಾಜದ ಬಾಂಧವರು ಬಂದಿದ್ದೀವಿ. ನಾವೇನು ಉಗ್ರಗಾಮಿಗಳಲ್ಲ, ನಾವೇನು ಸೊಂಟದಲ್ಲಿ ಗನ್ನನ್ನು AK-47 ಬಂದೂಕನ್ನು ಹಿಡ್ಕೊಂಡು ಬಂದಿಲ್ಲಲ್ಲ, ಅಥವಾ ಏನು ಹಿಂದೆ ತಲವಾರು ಮಚ್ಚು ಕೊಡ್ಲಿಯನ್ನು ಹಿಡ್ಕೊಂಡು ಬಂದಿಲ್ಲಲ್ಲ. ನಮ್ಮ ಸಮಾಜದ ಒಳಗೆ ಪ್ರವೇಶ ಮಾಡಲಿಕ್ಕೆ ಆರಕ್ಷಕರು ನಮಗೆ ತಡೆ ಹಿಡಿತಿದ್ದಾರೆ ಅಂತಂದರೆ ಅವರು ಯಾವ ಬಲವಂತಕ್ಕೆ ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ, ಯಾವ ಒತ್ತಡಕ್ಕೆ ಮಣದಿದ್ದಾರೆ ಅವರು. ಆರಕ್ಷಕರು ನಮಗೆ ರಕ್ಷಣೆ ಕೊಡಬೇಕು. ನಾವು ನಮ್ಮ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಮಟ್ಟಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಯಾಕಪ್ಪ ತಡಿಬೇಕು? ಇಲ್ಲೇನು ಬಂದಿದ್ದೀವಲ್ಲ ನಾವೆಲ್ಲ ಸಮಾಜ ಬಾಂಧವರುಗಳು, ಇವರೆಲ್ಲ ಬೆವರಿನ ಹನಿ, ಒಂದೊಂದು ರೂಪಾಯಿನೂ ಕೂಡಿಟ್ಟು ಇವತ್ತು ಇಂಥ ದೊಡ್ಡ ಮಠವನ್ನು ಕಟ್ಟಿರ್ತಕ್ಕಂಥದ್ದು. ಯಾರ ಅಪ್ಪನ ಮನೆಯಿಂದ ತಂದೇನು ಮಠ ಕಟ್ಟಿಲ್ವಲ್ಲ. 15 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ ಪಂಚಮಸಾಲಿ ಮಠ ಬೆಳಗಲಿ ಅಂತೇಳಿ, ಸಮಾಜ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತೇಳಿ. ಎಲ್ಲೋಯ್ತು ದುಡ್ಡು? ಯಾಕೆ ಸಮಾಜ ಬಾಂಧವರು ನಾವು ಕೇಳಬಾರ್ದಾ? ನಾನು ಕೂಡ ಸಮಾಜಕ್ಕೆ 5.5 ಲಕ್ಷ ಹಣ ಕೊಟ್ಟಿದ್ದೀನಿ. ಶಿವಶಂಕರಣ್ಣ, ನಾವು ನಮ್ಮ ತಂದೆಯವರು ದಾನ ಕೊಟ್ಟಂಥವ್ರು. ಇವತ್ತು ನಾನು ಸಾರ್ವಜನಿಕವಾಗಿ ಕೇಳಲಿಕ್ಕೆ ಬಯಸ್ತೇನೆ, ನೀವು ಟ್ರಸ್ಟಿಗಳಿದ್ದೀರಲ್ಲ, 2008ರಲ್ಲಿ ನಿಮ್ಮ ಆಸ್ತಿ ಏನಿತ್ತು, ಏನೇನು ದಾನ ಮಾಡಿದ್ರಿ, ನಿಮ್ಮ ಟ್ರಸ್ಟ್ ಮೆಂಬರ್ಸ್ ಆಗೋಕ್ಕೆ ನಿಮಗೇನು ಅರ್ಹತೆ ಇದೆ? ನೀವು ಅಳಿಯ ಮಾವನ್ ಟ್ರಸ್ಟ್ ಆದರೆ ನಿಮ್ಮ ಖಾಸಗಿಯಾಗಿ ಇಟ್ಕೊಳ್ರಿ. ಇದು ಸಮಾಜದ ಟ್ರಸ್ಟ್. ಇಡೀ ರಾಜ್ಯದಾದ್ಯಂತ ದೇಣಿಗೆ ಕೊಟ್ಟಿರ್ತಕ್ಕಂಥ ಬಡವರಿದ್ದಾರೆ. ಏನು ಬೆವರನ್ನ ಹನಿ ಸುರಿಸಿ ಒಂದೊಂದು ಪೈಸಾ ದೇಣಿಗೆ ಕೊಟ್ಟಿದ್ದಾರೆ. ಅವ್ರ ದುಡ್ಡು ಏನಾಯ್ತು? ಈ 18 ವರ್ಷ ಯಾಕೆ ಲೆಕ್ಕ ಕೊಟ್ಟಿಲ್ಲ? ಕೊಡದೇ ಇರೋದಕ್ಕೆ ಕಾರಣ ಏನು? ಇದು ಸಮಾಜ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಇದು ಸಮಾಜದ ಆಸ್ತಿ. ಇದು ಸಮಾಜದ ಆಸ್ತಿ. ಸಮಾಜದ ಮುಂದೆ ಧೈರ್ಯವಾಗಿ ಸಭೆ ಕರೆದು ಯಾಕಪ್ಪ ನೀವು ಲೆಕ್ಕ ಕೊಡ್ತಾ ಇಲ್ಲ? ಟ್ರಸ್ಟಿಗಳ ಆಸ್ತಿ ಏನಿತ್ತು? ಅವ್ರು ಏನೇನು ದಾನ ಕೊಟ್ಟಿದ್ದಾರೆ, ಈಗ ಅವ್ರು ಏನೇನು ಆಗಿದ್ದಾರೆ? ಇದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಸಮಾಜ. ಇದ್ರ ಮೇಲೆ ನೀವು ಬದುಕನ್ನು ಕಟ್ಕೋಬೇಡಿ. ಇವತ್ತು ನಾವು ಹರಿಹರ ಗುರುಪೀಠದ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ. ಭಕ್ತಾದಿಗಳು ಕೆರಳಿರೋದನ್ನ ಮತ್ತು ಅವರ ಆಕ್ರೋಶದ ನುಡಿಗಳು ಯಾರ್ಯಾರ ಕಡೆಗೆ ತಿರುಗ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ರಿ. ಪೊಲೀಸರಿಗೆ ಇಡೀ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಸಾಕ್ಬೇಕಾಯಿತು, ಸರ್ಕಸ್ ಮಾಡಬೇಕಾದಂತಹ ಸ್ಥಿತಿ ಕೂಡ ನಿರ್ಮಾಣ ಆಯಿತು. ಬಹಳ ದೊಡ್ಡ ಸಂಖ್ಯೆಯಲ್ಲೇ ಜನ ಜಮಾಯಿಸಿದ್ರು. ಸಮಾಜಕ್ಕೆ ಆಗ್ತಾ ಇರುವಂತಹ ಅನ್ಯಾಯ ಮತ್ತು ಒಂದು ಟ್ರಸ್ಟ್, ಒಂದು ಕುಟುಂಬದ ಕೈಗೊಂಬೆಯ ಕೆಲಸ ಮಾಡ್ತಿದೆ ಅನ್ನೋದು ಆರೋಪ.